ದೇವರ ವಿಗ್ರಹಕ್ಕೆ ಒದ್ದು ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿರುವಂತಹ ಘಟನೆ ಆಗಿದೆ. ಗಣಪತಿ ಹಾಗೂ ನಾಗರ ವಿಗ್ರಹಕ್ಕೆ ಮುಸ್ಲಿಮರಿಂದ ಅವಮಾನವನ್ನ ಎಸಗಲಾಗಿದೆ. ಶಿವಮೊಗ್ಗ ಬಂಗಾರಪ್ಪ ಬಡಾವಣೆಯಲ್ಲಿ ನಡೆದಿರುವಂತಹ ದುಷ್ಕೃತ್ಯ ಇದು. ದೇವರ ವಿಗ್ರಹವನ್ನ ಚರಂಡಿಗೆ ಎಸೆದು ವಿಕೃತಿಯನ್ನ ಮೆರೆದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅದಾದ ಬಳಿಕ ಪುನಃ ಗಣಪತಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ದುಷ್ಕರ್ಮಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ಕೃತ್ಯಕ್ಕೆ ಸ್ಥಳೀಯ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೇವರ ವಿಗ್ರಹಕ್ಕೆ ಒದ್ದು ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿರೋದು. ಇನ್ನು ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ರಿ. ಆ ಪ್ರದೇಶಕ್ಕೆ ಈಗ ಈಶ್ವರಪ್ಪನವರು ಭೇಟಿ ಕೊಡ್ತಾ ಇದ್ದಾರೆ. ದೇವರ ವಿಗ್ರಹವನ್ನ ಚರಂಡಿಗೆ ಎಸೆದು ವಿಕೃತಿಯನ್ನ ಮೆರೆದಿರುವಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಈಗ ಕೆ.ಎಸ್. ಈಶ್ವರಪ್ಪನವರು ಭೇಟಿ ಕೊಡ್ತಾ ಇದ್ದಾರೆ. ನೇರ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಗಣಪತಿ ಹಾಗೂ ನಾಗರ ವಿಗ್ರಹಕ್ಕೆ ಒಂದು ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿದ್ರು. ಅದಾದ ನಂತರ ಪುನಃ ಗಣಪತಿ ವಿಗ್ರಹವನ್ನ ಅಲ್ಲಿ ಪ್ರತಿಷ್ಠಾಪಿಸಿ ಅಲ್ಲಿಂದ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಇನ್ನು ವಿಗ್ರಹದ ಮೇಲೆ ಮಾಡಿರುವಂತಹ ಈ ಕೃತ್ಯಕ್ಕೆ ಸ್ಥಳೀಯ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನ ಪ್ರತಿಷ್ಠಾಪನೆ ಮಾಡೋದು ಇದನ್ನ ಕಾಲೊಳಗೆ ಯಾಕೆ ಈ ದೇವರನ್ನ ನೋಡ್ಬೇಕು, ನಾನು ಯಾಕೆ ಗಣಪತಿಯನ್ನು ನೋಡ್ಬೇಕು ಅಂತ ಒಂದ್ ಸೈಡ್ ಆಗಿ ಹಿಂದೆ ಬರ್ರಿ ರಮೇಶ್ ಚರಂಡಿಗೆ ಹಾಕಿದ್ದಾನ ಇದ್ರ ಮೇಲೆ ಚಪ್ಪಲಿ ಕಲ್ಲು ಇದು ಅದಕ್ಕೆ ಹೈಕೋರ್ಟ್ ವಕೀಲ ಸಿದ್ದಿಕಿ ಮನೆ ನಿರ್ಮಾಣ ಮಾಡ್ತಾ ಇದ್ರು. ಇದೇ ಜಾಗಕ್ಕೆ ಬರ್ತಾ ಇದ್ದಂತ ಮುಸ್ಲಿಂ ಯುವಕರು ಇದು ಪಾರ್ಕ್ ಜಾಗ, ದೇವರು ಯಾಕೆ ಅಂತ ಕಿರಿಕ್ ತೆಗೆದಿದ್ದಾರೆ. ಬಂಗಾರಪ್ಪ ಬಡಾವಣೆಯಲ್ಲಿ ವಿಗ್ರಹವನ್ನ ಕಿತ್ತೆಸೆದು ಕೃತ್ಯವನ್ನು ಎಸಗಿದ್ದಾರೆ. ವಿಗ್ರಹವನ್ನ ಕಿತ್ತಹಾಕಿ ಅದಾದ ನಂತರ ಯುವಕರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಇನ್ನು ಯುವಕರು ಅಲ್ಲಿಂದ ಹೋಗುವಂತ ದೃಶ್ಯ ಮೊಬೈಲ್ನಲ್ಲೂ ಕೂಡ ಸರಿಯಾಗಿದೆ. ರಹಮತುಲ್ಲಾ ಸೈಯದ್ ಅನ್ನೋ ಯುವಕರು ಈ ಒಂದು ಕೃತ್ಯವನ್ನ ಎಸಗಿರೋದು. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ವಿಗ್ರಹ ಕಿತ್ತು ಹಾಕಿದ್ಯಾಕೆ ಅಂತ ಸ್ಥಳೀಯರು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಯುವಕರನ್ನ ಬಂಧಿಸುವಂತೆ ಸ್ಥಳೀಯರು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕೃತ್ಯವನ್ನ ಎಸಗಿದ ನಂತರ ಪರಾರಿ ಆಗ್ತಾ ಇರುವಂತಹ ಆರೋಪಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಹಿಳೆಯರು ಅವರನ್ನ ತಡಿತಾ ಇದ್ದಾರೆ. ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ಥಳೀಯ ಮಹಿಳೆಯರು ಅವರ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಂದರ್ಭದ ದೃಶ್ಯಗಳನ್ನು ಕೂಡ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಹೈಕೋರ್ಟ್ ವಕೀಲ ಸಿದ್ದಿಕಿ ಅನ್ನೋರ ಮನೆ ನಿರ್ಮಾಣ ಆಗ್ತಾ ಇತ್ತು. ಸೊ ಆ ಒಂದು ಪ್ರದೇಶಕ್ಕೆ ಕೆಲ ಯುವಕರು ಬರ್ತಾ ಇದ್ರು. ಇದು ಪಾರ್ಕ್ ಜಾಗ, ಇಲ್ಲಿ ದೇವರು ಯಾಕೆ ಅಂತ ಕಿರಿಕ್ ತೆಗೆದಿದ್ದಾರೆ. ಬಂಗಾರಪ್ಪ ಬಡಾವಣೆಯಲ್ಲಿ ವಿಗ್ರಹವನ್ನ ಆ ಯುವಕರೇ ಅದಾದ ನಂತರ ಕಿತ್ತೆಸೆದು ತಮ್ಮ ಕುಕೃತ್ಯವನ್ನ ಮೆರೆದಿರೋದು. ಅಲ್ಲಿಂದ ಪರಾರಿ ಆಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ಥಳೀಯ ಮಹಿಳೆಯರು ಅವರನ್ನ ಪ್ರಶ್ನಿಸ್ತಾರೆ. ಅದಾದ ನಂತರ ಅವರು ಅಲ್ಲಿಂದ ಪರಾರಿ ಆಗ್ತಾರೆ. ನಾವು ಇವತ್ತಿನ ದಿನ ನಾವು ಹುಡುಗರೆಲ್ಲ ಕೆಲ್ಸಕ್ಕೆ ಹೋಗಿದ್ವಿ, ಕೂಲಿ ಕೆಲ್ಸಕ್ಕೆ ಹೋಗಿದ್ವಿ. 500 ಹತ್ರ ಕೆಲ್ಸಕ್ಕೆ ಹೋಗಿದ್ವಿ. ಇಲ್ಲಿ ಒಂದು ಕಬ್ಬಣದ ಲಾರಿ ಸಿಕ್ಕಂಡಿತ್ತು. ಸುಮಾರು ಒಂದೂವರೆ ತಿಂಗಳು 2 ತಿಂಗಳಿಂದ ಇಲ್ಲಿ ಡೈಲಿ ಎದುರುಗಡೆ ಮನೆ ಬಂದು ಡ್ರಿಂಕ್ಸ್ ಮಾಡ್ತಿದ್ದಾರೆ. ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಸುಮಾರು ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಅವ್ರ ಹೆಣ್ಮಕ್ಳು ಏನು ಮಾಡಿದ್ದಾರೆ, ಇಲ್ಲಿ ಲಾರಿ ಸಿಕ್ಕಂಡಿದ್ದ ಕಾರಣದಿಂದ ಇಲ್ಲೇ ಇದ್ರು. ಅವರು ನೋಡ್ಕೊತಾ ಇರ್ಬೇಕಾದ್ರೆ ಲಾರಿ ಮಧ್ಯದಲ್ಲೇ ಅವನೇನು ಮಾಡಿದ್ದಾನೆ, ಇಲ್ಲಿ ಗೇಟ್ ಹಾರಿ ಒಳಗಡೆ ಹೋಗಿ
ಫಸ್ಟು ಗಣೇಶನ ವಿಗ್ರಹಕ್ಕೆ ಜಾಡ್ಸೋದಿದ್ದಾನೆ. ಜಾಡ್ಸೋದಿದ್ದು ಅದೇನಾಗಿದೆ, ಒಂದು 6-6:30 ಟೈಮ್ ಆಗಿತ್ತು. ಒಂದು ಜಾಡ್ಸೋದ ಕಾರಣದಿಂದ ಗಣಪತಿ ಅದು ಅಲ್ಲಾಡಲಿಲ್ಲ, ಸೇಕಾಗಲಿದ್ದಕ್ಕೆ ಪಕ್ಕದಲ್ಲಿ ನಾಗಶೇಷನ ಕಲ್ಲಿ ಜಾಡ್ಸೋದಿದ್ದಾನೆ. ಜಾಡ್ಸೋದಿದ್ದ ಕಾರಣ ನಾಗಶೇಷ ಕಲ್ಲು ಕಿತ್ಕೊಂಡಿದ್ದ ಕಲ್ಲನ್ನು ಚರಂಡಿಗೆ ಹಾಕಿದ್ದಾನೆ. ಚರಂಡಿ ಹಾಕಿದ್ಮೇಲೆ ಹೆಣ್ಮಕ್ಳೆಲ್ಲ ಈ ಥರ ಎಲ್ಲ ಏನಕ್ಕೆ ಮಾಡ್ತೀಯ ನೀನು ನಮ್ಮ ದೇವರಿಗೆಲ್ಲ ಈ ಥರ ಮಾಡ್ತೀಯಲ್ಲ ಏನಕ್ಕೆ ಅಂತ ಕೇಳಿದಾಗ, ನಾವು ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮನೆ ದೇವ್ರು ನೋಡ್ಬೇಕು ಅನ್ನೋದು ನಮಗೆ ಏನಿದೆ, ನಾವು ನಿಮ್ಮ ದೇವ್ರಿಗೆ ನೋಡ್ಬೇಕಾ ಅಂತೇಳಿ ಸುಮಾರು ಹೆಣ್ಮಕ್ಳ ಜೊತೆ ಎಲ್ಲ ಗಲಾಟೆ ಮಾಡಿ ಗುದ್ದಾಡಿ ಜಗಳ ಮಾಡಿ ಹೋಗಿದ್ದಾನೆ ಸರ್. ಲಾರಿ ಅಡ್ಡ ಇತ್ತು, ನಾವು ನೋಡಿಲ್ಲ ಸರ್. ಅವ್ರು ಆ ಕಡೆ ಬೇಲಿ ಇತ್ತು, ಬೇಲಿಂದ ಹಾರು ಬಂದ್ಬಿಟ್ಟು ಅಲ್ಲಿ ಇದೆಲ್ಲ ಯಾರು ಮಾಡಿದ್ದಾರೆ, ನಾನು ಬೆಳಗ್ಗೆ ಎದ್ದು ನೀವು ದೇವರು ನೋಡ್ಬೇಕಾ ಅಂತ ಹೇಳ್ಬಿಟ್ಟು ಅಲ್ಲಿ ವಾಸುಕಿ ದೇವರು ಕೂರಿಸಿದ್ದೆ ಸರ್. ವಾಸುಕಿ ಮತ್ತು ಗಣಪತಿ ದೇವರು ಕೂರಿಸಿದ್ವಿ ಸರ್. ದಿವಸ ಬೆಳಗ್ಗೆ ಎದ್ದು ನಾವೆಲ್ಲ ಪೂಜೆ ಮಾಡ್ತೀವಿ. ನಾಗಪ್ಪ ಸರ್. ಆ ನಾಗಪ್ಪ ದೇವರನ್ನ ಕಿತ್ಬಿಟ್ಟು ಇದು ಚರಂಡಿಲಿ ಹಾಕಿದ್ದಾರೆ ಸರ್. ಚರಂಡಿಲಿ ಹಾಕ್ಬಿಟ್ಟು ಗಣಪತಿ ವಿಗ್ರಹನ ಆ ಹೂಗಳೆಲ್ಲ ಹಾಕಿದ್ವಿ ಸರ್. ಹೂಗಳೆಲ್ಲ ಕಿತ್ಬಿಟ್ಟು ಒಗಾಸ್ಬಿಟ್ಟು ಗಣಪತಿ ಮೂರ್ತಿನ ಕೀಳಕ್ಕೆ ನೋಡಿ ಸರ್. ಆಗಿಲ್ಲ ಅಂತ ಕಾಲಲ್ಲಿ ಒದ್ದಿದ್ದಾರೆ ಸರ್. ಕಾಲಲ್ಲಿ ಒದ್ಬಿಟ್ಟು ಆ ಕಡೆ ಪಾರ್ಟ್ಸ್ ಎಲ್ಲ ಮಾಡಿದ್ವಿ, ಅದೆಲ್ಲ ಪಾರ್ಟ್ಸ್ ಎಲ್ಲ ಹೊಡೆದು. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಂಗಾರಪ್ಪ ಬಡಾವಣೆಯಲ್ಲಿ ಒಂದು ಖಾಲಿ ಜಾಗ ಇದೆ. ಇದು ಪಾರ್ಕಿಗೆ ಅಂತಂದು ಮೀಸಲಿಟ್ಟಿದ್ರು ಅಂತಂದು ಹೇಳ್ತಾರೆ. ಕೆಲವೊಂದು 4-5 ಗಿಡಗಳಿದೆ, ಆಮೇಲೆ 2 ಕಟ್ಟೆ ಇದೆ. ಕಟ್ಟೆ ಮೇಲೆ 2 ದೇವರ ವಿಗ್ರಹ ಇದೆ. ಒಂದು ಗಣಪತಿ ವಿಗ್ರಹ, ಇನ್ನೊಂದು ನಾಗರ ವಿಗ್ರಹ ಇದೆ. ಸೊ ಅದು ಯಾರೋ ಒಬ್ಬ ವ್ಯಕ್ತಿ ಬಂದು ಅದನ್ನು ಕೆಳಗಡೆಗೆ ಹಾಕ್ದ ಅಂತಂದು ಲೋಕಲ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನಮ್ಮ ಆಫೀಸರ್ಸು ನಾನು ಕೂಡ ಇಲ್ಲಿ ಬಂದು ಚೆಕ್ ಮಾಡಿದ್ದೀವಿ. ಅದು ಕೆಳಗಡೆ ಹಾಕಿದ್ದು ಮತ್ತು ಆ್ಯಸ್ ಆಫ್ ನಾವು ಯಾವ ಲೊಕೇಶನಲ್ಲಿತ್ತು ಅದೇ ಲೊಕೇಶನಲ್ಲೇ ಇದೆ ವಿಗ್ರಹ, ನಾಗರ ವಿಗ್ರಹ. ಸೊ ಅದು ಏನಾಗಿದೆ ಏನು ಎತ್ತ ಅಂತಂದು ನಾವು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡ್ತಾ ಇದ್ವಿ. ತಪ್ಪಿತಸ್ಥರು ಯಾರು ಇದ್ದಾರಾ ಏನು ಎತ್ತ ಅಂತ ನೋಡಿ ಅವ್ರ ವಿರುದ್ಧ ಸೂಕ್ತ ಕ್ರಮನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.